ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಕಮಿಷನ್ ಎಸ್ಐಆರ್ ಅನ್ನು ಆರಂಭ ಮಾಡ್ತಾ ಇದ್ದ ಹಾಗೆ ಮಮತಾ ಬ್ಯಾನರ್ಜಿ ಒಂದು ಬೆದರಿಕೆಯನ್ನ ಹಾಕ್ತಾರೆ. ಏನು? ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರೆ ನಾನು ಇಡೀ ಭಾರತದಲ್ಲಿ ಅಂದ್ರೆ ಇಡೀ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತೀನಿ, ಇಡೀ ದೇಶವನ್ನೇ ನಡುಗಿಸಿ ಬಿಡ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಇದು ಯಾಕೆ ಹೇಳ್ದೆ ಮುಂದೆ ನಿಮಗೆ ಅರ್ಥ ಆಗುತ್ತೆ. ವೀಕ್ಷಕರು, ನಿಮಗೆ ಗೊತ್ತು, ಡಿಸೆಂಬರ್ 6 ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿದಂತಹ ದಿನ. ಇದೇ ದಿನ ಅಂದ್ರೆ ಡಿಸೆಂಬರ್ 6, 2025ಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆಶ್ಚರ್ಯಕರ, ಒಂದು ಗಂಭೀರವಾದಂತಹ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಏನು? ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಅಯೋಧ್ಯೆಯಲ್ಲಿ ಇದ್ದಂತಹ ಬಾಬ್ರಿ ಮಸೀದಿಯ ಅದೇ ಮಾದರಿಯಲ್ಲಿ ಹೊಸ ಮಸೀದಿಯನ್ನ ನಿರ್ಮಾಣ ಮಾಡೋದಕ್ಕೆ ತೃಣಮೂಲ ಕಾಂಗ್ರೆಸ್ಸಿನ ಉಚ್ಚಾಟಿತ ಶಾಸಕ ಹುಮಾಯೂನ್ ಕಬೀರ್ ಶಿಲಾನ್ಯಾಸವನ್ನ ನೆರವೇರಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತವರಿಗೆ ಶಾಹಿ ಬಿರಿಯಾನಿ ಕೂಡ ಕೊಡಲಾಗುತ್ತೆ. ಅತಿಥಿಗಳಿಗೆ ಸುಮಾರು 40,000 ಪ್ಯಾಕೆಟ್ ಬಿರಿಯಾನಿ, ಸ್ಥಳೀಯ ನಿವಾಸಿಗಳಿಗೆ 20,000 ಪ್ಯಾಕೆಟ್ ಬಿರಿಯಾನಿ, ಇವೆಲ್ಲದಕ್ಕೆ ಸೇರಿ ಒಟ್ಟಾಗಿ 30 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಇಡೀ ಕಾರ್ಯಕ್ರಮಕ್ಕೆ ಅಂದಾಜು 60 ರಿಂದ 70 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಯೋಚನೆ ಮಾಡಿ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಇಟ್ಟಿಗೆಗಳ ಜೊತೆಗೆ ಈಗ ಮುಸಲ್ಮಾನರು ಬೀದಿಗೆ ಇಳಿದು ಬಿಟ್ಟಿದ್ದಾರೆ, ರ್ಯಾಲಿಗಳನ್ನು ನಡೆಸ್ತಾ ಇದ್ದಾರೆ. ಒಂದಷ್ಟು ಶಾಕಿಂಗ್ ದೃಶ್ಯಗಳು ಬಂಗಾಳದಿಂದ ನಿರಂತರವಾಗಿ ಹೊರ ಬರ್ತಾನೆ ಇದೆ. ಪಕ್ಷದಿಂದ ಉಚ್ಚಾಟಿತರಾಗಿದ್ದಂತಹ ಟಿಎಂಸಿ ಶಾಸಕ ಹುಮಾಯೂನ್ ಕಬೀರ್ ಮೊದಲಿಗೆ ಇದಕ್ಕೆ ಕರೆಯನ್ನ ನೀಡ್ತಾರೆ. ನಿಜಕ್ಕೂ ಒಂದು ಆಘಾತಕಾರಿ ನಡೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಬೇಕಾದ್ರೆ ನೋಡಿ, ಇಲ್ಲಿ ಮುರ್ಷಿದಾಬಾದಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಸಾವಿರಾರು ಮುಸಲ್ಮಾನರು ಯಾವ ರೀತಿ ಸೇರ್ಕೊಂಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಅಂಡ್ ಅದರ ಹೆಸರಲ್ಲಿ ಹಣ ಸಂಗ್ರಹಿಸುವಂತಹ ಕೆಲಸ ಕೂಡ ಈಗಾಗಲೇ ಅಲ್ಲಿ ಆರಂಭ ಆಗಿದೆ. ವೀಕ್ಷಕರೇ, ಈಗಾಗಲೇ ಅಲ್ಲಾಹು ಅಕ್ಬರ್ ಘೋಷಣೆಗಳ ಜೊತೆಗೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದಲ್ಲಿ ಬಾಬ್ರಿ ಮಸೀದಿಯ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿದ್ದಾಗಿದೆ. সবাই পিছনে আল্লাহু আকবার, আল্লাহু আকবার, আল্লাহু আকবার, আল্লাহু আকবার। এবারে আমি বলছি নারে তাকবীর। ಹೊಸ ಘೋಷಣೆಗಳು ಕೂಡ ಸಂದರ್ಭದಲ್ಲಿ ಒಂದಷ್ಟು ಕೇಳಿ ಬಂದವು. ಏನು? ಇನ್ಶಾ ಅಲ್ಲಾ ಲರ್ಕೆ ಲೇಂಗೆ ಬಾಬ್ರಿ ಮಸ್ಜಿದ್ ಅಂದ್ರೆ ಇನ್ಶಾ ಅಲ್ಲಾ ನಾವು ಬಾಬ್ರಿ ಮಸೀದಿಯನ್ನ ಮರಳಿ ಪಡಿತೀವಿ. ವೀಕ್ಷಕರೇ, ಇಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಟ್ಕೊಂಡು ನಿಂತಿದೆ. ಆಮೇಲೆ ಇಲ್ಲಿ ಮುಸಲ್ಮಾನರು ಎಲ್ಲರೂ ಕೂಡ ದೀದಿ ವಿರುದ್ಧ ಹೋಗ್ತಾ ಇದ್ದಾರೆ. ದೀದಿ ತಾನೇ ಬೆಳೆಸಿದಂತಹ ರಾಜಕೀಯ ವಾತಾವರಣ, ತನ್ನದೇ ಭದ್ರಕೋಟೆ ಈಗ ಛಿದ್ರ ಆಗಿ ಯಾಕೋ ತನ್ನ ನಿಯಂತ್ರಣದಿಂದ ಹೊರಗೆ ಹೋಗ್ತಾ ಇದೆ ಅಂತ ಯಾರಾದ್ರೂ ಅಂದುಕೊಂಡ್ರೆ ಬಹುಶಃ ಅದು ತಪ್ಪಾಗತ್ತೆ. ಬಂಗಾಳದಲ್ಲಿ ಈ ಬಾಬ್ರಿ ಮಸೀದಿ ವಿಚಾರವಾಗಿ ಏನೇ ನಡೀತಾ ಇದೆಯಲ್ವಾ, ಇದು ಹುಮಾಯೂನ್ ಕಬೀರ್ ಅದೇ ರೀತಿ ಮಮತಾ ಬ್ಯಾನರ್ಜಿ ನಡುವೆ ನಡೀತಾ ಇರುವಂತಹ ದಿ ಬೆಸ್ಟ್ ಫಿಕ್ಸ್ಡ್ ಮ್ಯಾಚ್ ಅಷ್ಟೇ. ಮಮತಾ ಬ್ಯಾನರ್ಜಿಗೆ ನಿಜವಾಗ್ಲೂ ಆ ರೀತಿಯಾದಂತಹ ವೈರತ್ವ ಇದ್ದಿದ್ರೆ ಅವರಲ್ಲಿ ಹೋಮ್ ಮಿನಿಸ್ಟರ್ ಕೂಡ ಹೌದಲ್ವಾ, ಮನಸ್ಸು ಮಾಡಿದಿದ್ರೆ ಹುಮಾಯೂನ್ ಕಬೀರನ್ನ ಪ್ರಿವೆಂಟಿವ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಅಧಿಕಾರ ಸಂಪೂರ್ಣವಾಗಿ ಅವರಿಗೆ ಇತ್ತು. ಆದರೆ ಇಲ್ಲಿ ಪೊಲೀಸ್ ಭದ್ರತೆಯ ಜೊತೆಗೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯೋದಕ್ಕೆ ಸಂಪೂರ್ಣವಾದಂತಹ ಅವಕಾಶವನ್ನ ಸ್ವತಃ ಮಮತಾ ದೀದಿಯೇ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ನಾವು ನಮ್ಮ ಇತಿಹಾಸವನ್ನ ಒಂದು ಬಾರಿ ನೋಡೋದಾದ್ರೆ ಅವತ್ತು ನೆಹರು ಅವರು ಕೂಡ ಬಾಬ್ರಿ ಮಸೀದಿಯನ್ನ ಸರ್ಕಾರಿ ನಿಧಿಯಿಂದ ನಿರ್ಮಿಸೋದಕ್ಕೆ ಹೊರಟು ನಿಂತಿದ್ರು. ಅವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಅದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದನ್ನ ಸ್ವತಃ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮಗಳು
ಮಣಿಬೆನ್ ಪಟೇಲ್ ತಮ್ಮ ಬರಹಗಳಲ್ಲಿ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ದಾಖಲೆ ಮಾಡಿದ್ದಾರೆ. ಇನ್ನು ಈ ದೇಶ ವಿಭಜನೆ ಆದ ನಂತರ ಕೂಡ ಭಾರತದ ಬಹುಪಾಲು ಮಂದಿ ನಮ್ಮ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿ ಅಂತ ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ಅವತ್ತು ನೆಹರು ಏನ್ ಹೇಳಿದ್ರು ಗೊತ್ತಾ? ನಾನು ಜೀವಂತವಾಗಿ ಇರುವಷ್ಟು ದಿನ ಭಾರತವನ್ನ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಯಾವತ್ತೂ ಕೂಡ ಅವಕಾಶ ಮಾಡಿಕೊಡಲ್ಲ. ಅಂದ್ರೆ ನೆಹರು ತಮ್ಮ ಪ್ರಭಾವದ ನೆರಳಲ್ಲಿ ಭಾರತವನ್ನ ತನಗೆ ಬೇಕಾದ ಹಾಗೆ ಹೇಗೆ ನಡೆಸ್ಕೊಂಡ್ರು, ತಮ್ಮವರಿಗೆ ಬೇಕಾದ ಹಾಗೆ ಹೇಗೆ ನಡೆಸಿಕೊಂಡಿದ್ರು ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ಅದರ ಪರಿಣಾಮ ಇವತ್ತಿಗೂ ನೋಡಿ ಈ ರೀತಿಯಾಗಿ ಭಾರತ ನೋಡ್ತಾ ಇದೆ ಅಷ್ಟೇ. ಬಂಗಾಳದ ಹಿಂದೂಗಳು ಪಾಪ ಇನ್ನೆಷ್ಟು ದಿನ ಇದನ್ನ ಸಹಿಸ್ಕೊಳ್ಬೇಕೋ ಗೊತ್ತಿಲ್ಲ. ಬಂಗಾಳದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಠಿಣವಾಗಿ ಜಾರಿಗೊಳಿಸುವಂತಹ ಒಂದು ಸರ್ಕಾರದ ಅಗತ್ಯ ಅಂತೂ ಖಂಡಿತವಾಗ್ಲೂ ಇದೆ. ಆದರೆ ಎಲ್ಲವೂ ಮತದಾರರ ಕೈಯಲ್ಲಿ ಇರುವಂಥದ್ದು. ಇಷ್ಟು ದಿನ ಬಾಂಗ್ಲಾದೇಶಿಗರು ಇದ್ರು ಅನ್ನುವಂಥ ಒಂದು ಕಾರಣ ಇತ್ತು. ಆದರೆ ಈ ಬಾರಿ ಅಕ್ರಮ ಮತದಾರರನ್ನ ಕೂಡ SIR ಮೂಲಕ ಹೊರಗೆ ಹಾಕ್ತಾ ಇರೋದ್ರಿಂದ ಬಹುಶಃ ಸರಿಯಾದ ರೀತಿಯಲ್ಲಿ ಎಲ್ಲವೂ ನಡೆದ್ರೆ ಬದಲಾವಣೆ ಅಂತೂ ಖಂಡಿತ. ಕೊನೆಯದಾಗಿ ಒಂದು ಎಚ್ಚರಿಕೆನ ಅಥವಾ ವಾಸ್ತವನ ಏನಾದರೂ ಅಂದ್ಕೊಳ್ಳಿ, ವಾಸ್ತವ ಹಾಗೂ ಎಚ್ಚರಿಕೆಯ ಸಂದೇಶದ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಒಂದು ವಿಡಿಯೋ ದಯವಿಟ್ಟು ನೋಡ್ಕೊಂಡು ಬನ್ನಿ. मैं ख़त्म करती हूँ और मैं कहती हूँ कि भुट्टो साहब ने कहा था हम 1000 साल जंग करेंगे, और बिलावल साहब ने भी उन्हीं की बात को रिपीट किया है और कहा है कि अगर यहाँ पानी नहीं बहेगा तो खून बहेगा दरियाओं में। मैं सिर्फ ये कहूँगी कि वो वक्त दूर नहीं है कि जब बाबरी मस्जिद की पहली ईंट उसकी बुनियाद में पिंडी से एक आम सिपाही लगाएगा और उसमें पहली अजान पाकिस्तान का सिपा सलार आसिम मुनीर देगा. ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಪಾಕಿಸ್ತಾನ ಸೇನೆ ಭಾರತವನ್ನ ಸೋಲಿಸಿದ ದಿನ ನಮ್ಮ ಸೇನಾ ಮುಖ್ಯಸ್ಥ ಬಾಬ್ರಿ ಮಸೀದಿಯ ಮೊದಲ ಇಟ್ಟಿಗೆಯನ್ನ ಇಡ್ತಾರೆ. ಅದಾದ ನಂತರ ಅಲ್ಲಿಂದಾನೇ ಆಜಾನ್ ಕೂಗ್ತಾರೆ. ಅಯ್ಯೋ ಇದೆಲ್ಲ ಸಾಧ್ಯ ಇಲ್ಲ ಬಿಡಿ ಮೇಡಮ್, ನಿಮಗೆ ಗೊತ್ತಿಲ್ವಾ ಅಂತ ನೀವು ಅಂದುಕೊಳ್ಬಹುದು. ಆದರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿರುವಂತಹ ಪ್ಯಾಟರ್ನ್ ಅನ್ನ ಒಂದು ಬಾರಿ ಗಮನಿಸಿ, ಇವರ ಗುರಿಯನ್ನ ಗಮನಿಸಿ. ಅದು ಪಾಕಿಸ್ತಾನನೇ ಆಗಿರಲಿ, ಭಾರತದವರೇ ಆಗಿರಲಿ, ಇಲ್ಲಿ ಪ್ರತಿಯೊಬ್ಬರ ಟಾರ್ಗೆಟ್ ಏನ್ ಹೇಳಿ? ರಾಮ ಮಂದಿರವನ್ನ ಕೆಡುವಂಥದ್ದು, ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡುವಂಥದ್ದು. ಇಷ್ಟೇ. ಮಿಕ್ಕಿದೆಲ್ಲವನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.